ಕೊಡ್ತೀನಿ ಅಂತ ಅಕ್ಟೋಬರ್ ಕರೆಂಟ್ 25 ಈ ತಿಂಗಳು ಕಂಪ್ಲೀಟ್ ಆಗ್ತದೆ. 600 ಜನ ಇದ್ದಾರೆ ಸರ್, 600 ಮನೆಗಳಿದ್ದಾವೆ. ಅದರಲ್ಲಿ ಒಬ್ಬಳೆ ಹೋಗ್ಲಿಕ್ಕೆ ಆಗಲ್ಲ ಸರ್. ಅದಕ್ಕೋಸ್ಕರ ಕರೆಂಟ್ ಬರಲಿ, ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿ ಕಟ್ಟಿದ್ದಾರೆ. ಎಷ್ಟು ವರ್ಷ ಆಯ್ತು ಕಟ್ಟಿ? ಎಷ್ಟು ವರ್ಷ ಆಯ್ತು? ನಂಬರ್ ಕಟ್ಟಿನ ಫುಲ್ ಅಮೌಂಟ್ ಕಟ್ಟಿದೆ ಫಸ್ಟ್ ದುಡ್ಡು ಫಸ್ಟ್ ಏನಾಗಿ 50,000 ಕಟ್ಟಿ ಬುಕ್ ಮಾಡ್ಕೊಂಡೆ. ನವೆಂಬರ್ 6ನೇ ತಾರೀಕು ಫುಲ್ ಅಮೌಂಟ್ ಏಜ್ ಆದಾಗ ಲೋನ್ ಎಲ್ಲೋ ಅರೇಂಜ್ ಮಾಡಿ ಕೊಡ್ತೀನಿ. ನಂಗೆ ಮನೆ ಓನರ್ ಪ್ರಾಬ್ಲಮ್ ಹಾಕ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. 15 days or 1 month ಅಲ್ಲಿ ನೀವು ಮನೆ ಕೊಟ್ಟು ನಿಮ್ಗೆ ಕರೆಂಟ್ ಇಲ್ಲ ಸೇರ್ಕೊಂತ ಎಲ್ಲ ರೆಡಿ ಮಾಡ್ಕೊಂಡು ಕರೆಂಟ್ ನೀರಿಲ್ಲ ಹೆಂಗೆ 600 ಮನೆ ಇದೆ ಸರ್. ಕರೆಂಟ್ ಬಂದಿಲ್ಲ ಅಂತ 600 ಮನೆ ಅದಕ್ಕೆ ಕರೆಂಟ್ ಮನೆ ಎಲ್ಲ ರೆಡಿ ಆಗಿದೆ. ಕರೆಂಟ್ ನೀರು ಇಲ್ಲ. ನಮ್ಮ ಮನೆ ಓನರ್ ಸಾಮಾನು ತೆಗೆದುಗಡೆ ಈಗ 15 ದಿನದಲ್ಲಿ ಎಷ್ಟು ಗಲಾಟೆ ಈಗ ಮಾಡಿದ್ರು. ಬೆಸ್ಕಾಂಗೂ ಬರ್ದಿದ್ದೀವಿ, ಅಮೌಂಟ್ ಡೆಪಾಸಿಟ್ ಮಾಡಿದೀವಿ, BWCC ಬರ್ದಿದ್ದೀವಿ. ಪರ್ಮನೆಂಟ್ 2 ಸೊಲ್ಯೂಷನ್ ಅನ್ನ ಸಾಲ್ವ್ ಮಾಡಿ ಮನೆಯನ್ನ ಹ್ಯಾಂಡ್ ಓವರ್ ಒಂದು 15 ದಿನ ಅಥವಾ 1 ತಿಂಗಳು ಯಾಕೆಂದ್ರೆ ನಮ್ಮ ಮನೆ ಓನರ್ ತುಂಬಾ ಪ್ರಾಬ್ಲಮ್ ಮಾಡ್ತಿದ್ದಾರೆ. ಒಂದು ಕರೆಕ್ಟ್ ಟೈಮ್ ಹೇಳ್ಬೇಕು. ಅವ್ರು 15 ದಿನ ಸಾಮಾನು 2 ಸಾವಿರಕ್ಕೂ ರೆಡಿ ಇದ್ರು. 1 ತಿಂಗಳು ಅಂತ ಇಟ್ಕೊಳಮ್ಮ, ತಿಂಗಳಲ್ಲೇ ಕೊಡ್ತೀವಿ. ಈ ತಿಂಗಳಲ್ಲಿ ಕೊಡ್ತೀವಿ. ಜನವರಿ ಫೆಬ್ರವರಿ 1ನೇ ತಾರೀಕು ಖಾಲಿ ಮಾಡ್ತೀನಿ. ಗ್ಯಾರಂಟಿನ ಯಾಕೆಂದ್ರೆ ಇರೋ 30ನೇ ತಾರೀಕು ನೀರು ಕರೆಂಟ್ ಬರ್ಕೊಂಡಿದ್ರು. ಕೇಬಲ್ ಆಗ್ತಿದ್ರು ಸರ್. ಅಲ್ಲಿ ಲೋಕಲ್ ಅದಕ್ಕೆ ನಾನೇ ಬರ್ಕೊಟ್ಟಿದ್ದೆ ಸರ್. ರೆಡ್ಡಿ ಸರ್ ಬರ್ಕೊಟ್ಟಿದ್ದು. ರೆಡ್ಡಿ ಸರ್ ನನ್ ಬೈಕೊಟ್ರು ಪರವಾಗಿಲ್ಲ, ನಾನು ಮಾತ್ರ ಚೇಂಜ್ ಮಾಡ್ಕೊಂಡಿದೀವಿ, ಲೆಟರ್ ಕೊಟ್ಟಿದೀವಿ, ಯಾವುದು ಆಗ್ತಾ ಪಾಪ ಕೊಟ್ಟಿರೋ ಸಾಲನೂ ಕೊಡ್ಸಲ್ಲ. ಯಾವ LBFC ಕೊಡ್ತಾರೆ, ಪ್ರೈವೇಟ್ ಬ್ಯಾಂಕ್ ಬ್ಯಾಂಕ್ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಕೊಡ್ಸಲ್ಲ, ಪ್ರೈವೇಟ್ ಬ್ಯಾಂಕ್ ಬ್ಯಾಂಕ್ ಅನ್ನೋದು ಅಲ್ಲಿ ಗಾಂಧಿನಗರ ಕಟ್ಟಿಸ್ಕೊಂಡಾದ್ಮೇಲೆ ಲೋನ್ಗೆ ಬಂದೋಬಸ್ತ ಯಾರಿಗೆ? ಇಲ್ಲಿಗ ಇವ್ರಿಗೆಲ್ಲ ನೋಡಿ ತಗೊಂಡಾಗ 10,20,20,000 ಅಲ್ವಾ? 10,20,000 ಈಗ 13,20,000 ಮಾಡ್ತಾರೆ. 3 ಲಕ್ಷ ಜಾಸ್ತಿ ಮಾಡಿ 3 ಲಕ್ಷ 3 ಲಕ್ಷ ಜಾಸ್ತಿ ಮಾಡಬೇಕು. ನೀವೆಷ್ಟು ಕಟ್ಬೇಕು? ಈಗ ಅದೇ 5 ಲಕ್ಷ ರೂಪಾಯಿ BBMP ಇಂದ ಕೊಟ್ರೆ 5 ಲಕ್ಷ ರೂಪಾಯಿ ಪ್ಲಸ್ 2,70,000 1.5 ಲಕ್ಷ ಕೇಂದ್ರ ಸರ್ಕಾರದ್ದು, 1,20,000 ರಾಜ್ಯ ಸರ್ಕಾರ, 270 ಪ್ಲಸ್ 5 ಇನ್ನು ಮಿಕ್ಕಿದೆಲ್ಲ ಇವಾಗ ಕಟ್ಟಬೇಕು. ಇನ್ನ ಬಂದಿಲ್ಲ, ನೀವೇನೇ ಏನೇ ಕೇಳ್ತಾ ಇದ್ದೀರಮ್ಮ? ಈಗ ಸರ್ಕಾರ ಏನ್ ಕೇಳ್ತಾ ನಮಗೆ ಮನೆಗಳು ಕಂಪ್ಲೀಟ್ ಮಾಡ್ಕೊಡ್ಲಿ, ಮತ್ತೆ ಅದನ್ನ ಜಾಸ್ತಿ ಮಾಡಿರೋದ ಕಮ್ಮಿ ಮಾಡ್ಕೊಡ್ಲಿ ಅಂತ ಕೇಳ್ತೀವಿ ಸರ್. ಬಡವರು ಅರ್ಜಿ ಹಾಕಿದಾಗ ಮಾಡ್ಕೊಡ್ಲಿ ಅಂತ ಅವ್ರೇನ್ ಹೇಳ್ತಾ ಇದಾರೆ? ಬಾಂಗ್ಲಾದೇಶದವ್ರು ಕೊಡ್ತೀವಿ, ಅದಕ್ಕೆ ಬಾಂಗ್ಲಾದೇಶ ಕೊಡ್ಬೇಡಿ ಅಂತೇಳಿ ಕೇಳ್ತೀನಿ. ಬಾಂಗ್ಲಾದೇಶ ಅವ್ರಿಗೆ ರೂಲ್ಸ್ ಏನು ಹೇಳುತ್ತೆ? 50% ಇವರೇ ಸೆಲೆಕ್ಟ್ ಮಾಡ್ತಾರೆ. BBMP ಏನು ಬೇಕಾಗಿತ್ತು? BBMP ಯಾವುದು MLA ಇಂದ ಸೆಲೆಕ್ಷನ್ ಮಾಡಿದ್ರೆ 50%. ಈಗ 50% ಒಂದೇ 1%. ಯಾರು ಕಂಪ್ಲೀಟ್ ಮಾಡಿರ್ತಾರೋ ಇವರೇ ಮನೆ ಕಟ್ಟಡ ಪ್ರಾಬ್ಲಮ್ BBMP ಇಂದ ಅಮೃತ ಮಹೋತ್ಸವ ಸ್ಕೀಮ್ ನಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಮರಗಳು. ನಮಗೆ ಇವರು BBMP ಕಮಿಷನರ್ ಮತ್ತು ಕೋಆರ್ಡಿನೇಷನ್ ಇದ್ದಾರೆ. ನಮ್ಮನ್ನ 4-5 ವರ್ಷದಿಂದ ಸತಾಯಿಸ್ತಾರೆ. ಅವರು ಒಂದ್ಸತಿ ನೀವು ಫೋನ್ ಮಾಡಿ BBMP ಮಾಡ್ಕೊಟ್ಟವ್ರೆ. ಎಲ್ಲರಿಗೂ ಕ್ರೆಡಿಟ್ ಆಗಿದೆ, ಎಲ್ಲರಿಗೂ ಅಕೌಂಟ್ ಕ್ರೆಡಿಟ್ ಆಗಿದೆ, ನಿಮಗೂ ಜಮಾ ಆಗಿದೆ, ನಿಮ್ಗೆ ಜಮಾ ಆಗಿದೆ ಸರ್. ರಾಜೀವ್ ಗಾಂಧಿ ಜಮಾ ಆಗಿದೆ ಬ್ಯಾಂಕಿಂದ.
ಕೆಲಸದವರು, ತಳ್ಳು ಗಾಡಿಯಲ್ಲಿ ಮಾರಾಟ ಮಾಡುವಂತವ್ರು, ರಸ್ತೆ ಬದಿಯಲ್ಲಿ ಇರ್ತಕ್ಕಂಥವ್ರಿಗೆ ನಾವು ಆದ್ಯತೆಯನ್ನು ಕೊಟ್ಟು ಈ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಸರ್. ಒಂದು ಕುಟುಂಬದಿಂದ ಒಂದು ಅರ್ಜಿ ಹಾಕಲಿಕ್ಕೆ ಇದು ಅವಕಾಶ ಇರುತ್ತೆ. ಇಷ್ಟು ನಮ್ದು ಬೇಸಿಕ್ ಇರ್ತಕ್ಕಂಥ ಇದು ಈಗ ಯೋಜನೆ ಸ್ಟಾರ್ಟ್ ಮಾಡಿದ್ದು ಯಾವುದು? 2017-18 ಸ್ಟಾರ್ಟ್ ಮಾಡಿದೆ. 2017-18 ಇಂದ ಯಾವಾಗ ಎಷ್ಟೆಷ್ಟು ಅರ್ಜಿ ಹಾಕಿದ್ರು, ಯಾವಾಗ ಎಷ್ಟೆಷ್ಟು ಮನೆ ಕೊಟ್ಟಿದ್ದೀರಾ ಅಂತ ನಮ್ಗೆ ಸರ್. ಒಟ್ಟು ನಮ್ಮಲ್ಲಿ 45,124 ಮನೆಗಳನ್ನ ಕಟ್ತಾ ಇದ್ದೀವಿ ಸರ್. ಕಟ್ತಾ ಇರೋದು ಅರ್ಜಿ ಹಾಕಿರೋರು ಅರ್ಜಿದಾರರು ಅರ್ಜಿದಾರರು 45,000. ಸರ್, ಒಟ್ಟು ಅರ್ಜಿ ನಮಗೆ ಬಂದು ಡಬಲ್ ಬೆಡ್ ಸರ್ 60,000 ರಿಲೀಸ್ ಮಾಡಿರೋದು ಫಸ್ಟ್ ಪಾಯಿಂಟ್ ಇಂಡಿಯಾ ಸಿಟಿಸನ್ಸ್ ಅಂತ ಸೇರಿಸ್ಬೇಕಾದ್ರೆ ಅದೇ ಫಸ್ಟ್. ಸರ್, ಒಟ್ಟು ಅಪ್ಲಿಕೇಶನ್ ರಿಸೀವ್ ಆದದ್ದು 65,821. ಆದ್ಮೇಲೆ 2,954 ಜನರಿಗೆ ನಾವು ರಿಜಿಸ್ಟ್ರೇಷನ್ ಮಾಡಿದೀವಿ ಸರ್. ಯಾವಾಗ ಅಲ್ಲ ನಿಮ್ಮ ಪ್ರಕಾರ ಅಂದ್ರೆ ಯಾವ ಇಸ್ವಿಯಲ್ಲಿ ಇದು ಯಾವ 2020-21 ಇಂದ ಈ ಕಡೆಗೆ. 20 ಅಂತ ಇಟ್ಕೊಳ್ಳಿ. ಅಂದ್ರೆ 5 ವರ್ಷ ಆಯ್ತು, ಇನ್ನೂ ಕೊಟ್ಟಿಲ್ಲ ಮನೆ. ಇಲ್ಲ ಸರ್, ರಿಜಿಸ್ಟ್ರೇಷನ್ ಆದದ್ದು ಇತ್ತೀಚೆಗೆ ಅಷ್ಟೇ. ಇತ್ತೀಚೆಗೆ 23 ಮುಂಚೆ ಆದವೆಲ್ಲ ಅಂದ್ರೆ ವರ್ಕ್ ನಡೀತಾ ಇತ್ತು ಸರ್, ಕನ್ಸ್ಟ್ರಕ್ಷನ್ ವರ್ಕ್. ಒಟ್ಟು ಗವರ್ಮೆಂಟ್ ಸ್ಯಾಂಕ್ಷನ್ ಮಾಡಿರೋದು 9 ಲಕ್ಷ ಮನೇನ ಇರ್ಬೇಕೋ ಇಲ್ಲೋ ಕ್ಲಾರಿಫಿಕೇಶನ್ ಮಾಡಿ ಸರ್. ಇದರಲ್ಲಿ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ವಾಸಿಸುವ ಅಂತ ಕೊಡ್ತಾರೆ ಸರ್. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಎಷ್ಟು ಜುಡಿಕ್ಷನ್ ಬರ್ತದೆ ಅಲ್ಲಿ ಎಲ್ಲಾದ್ರೂ ಇದ್ರೂ ಕೂಡ ಅವ್ರನ್ನ ನಾವು ಎಲಿಜಿಬಲ್ ಮಾಡ್ತೀವಿ ಸರ್. 5 ವರ್ಷ ಅಲ್ಲಿ ವಾಸವಾಗಿರ್ಬೇಕು. ಅವ್ರು ಎಲ್ಲಿರ್ತಾರೆ? ಇವಾಗ ಟ್ಯಾನಿ ರೋಡ್ ಆಗಿರೋನು ಅಲ್ಲಿ ಅವ್ನ ಮನೆ ಇರ್ತೈತೆ, ಅದನ್ನ ಐಡೆಂಟಿಫೈ ಮಾಡೋರೆ ಅವ್ರು. ಸರ್, ಅದು ಸಂಬಂಧಪಟ್ಟ ಅಥಾರಿಟಿ ಅವರಿಂದ ಬರ್ಬೇಕು ಸರ್. ನಮಗೇನು ಬಂದಿಲ್ಲ ಇಲ್ಲಿವರೆಗೂ. ಅವರು ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ ಕೊಟ್ರೆ ಮಾತ್ರ. ಇದು ಏನಿದೆ ಸರ್, ಇದು ಮ್ಯಾನುವಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಸರ್. ಇದರಲ್ಲಿ ಎಲ್ಲ ಸಿಸ್ಟಮ್ ಬೇಸ್ ಮೇಲೆ ಮಾಡೋದು ನಾವು. ಸಿಸ್ಟಮ್ ಬೇಸ್ ಮೇಲೆ ಆಗೋದು ಸರ್. ಇವನ್ ಸರ್ ಒಂದು ಸಬ್ಮಿಷನ್ ಸರ್, ಇನ್ಕಮ್ ಸರ್ಟಿಫಿಕೇಟ್ ಬಂದ್ರೆ ನಾವು ಸರ್ಟಿಫಿಕೇಟ್ ಅನ್ನು ನೋಡೋದಿಲ್ಲ. ಸರ್ಟಿಫಿಕೇಟ್ ಅಲ್ಲಿ ಇರ್ತಕ್ಕಂಥ ನಂಬರ್ ಅನ್ನು ನೋಡ್ತೀವಿ. ನಂಬರ್ ಅನ್ನ ಕುಟುಂಬ ಇದ್ರ ಮೇಲೆ ನಾವು ಕ್ರಾಸ್ ಚೆಕ್ ಮಾಡ್ಕೊಳ್ತೀವಿ ಸರ್, ಡಿಪಾರ್ಟ್ಮೆಂಟ್ ಇಂದ. ಸೊ ಅಲ್ಲಿಂದ ನಾವು ವೆರಿಫೈ ಮಾಡ್ಕೊಳ್ತೀವಿ ಸರ್. ಅವ್ರ ಕುಟುಂಬದವ್ರಿಗೆ ಆಲ್ರೆಡಿ ಅಲರ್ಟ್ ಆಗಿದ್ರೆ ಒಂದ್ ಮನೆಯಿಂದ ಅಲರ್ಟ್ ಆಗಿದ್ರೆ ಇನ್ನೊಬ್ರು ಕೊಡ್ತೀರಾ? ಇಲ್ಲ ಸರ್, ಅದಕ್ಕೆ ಸಿಸ್ಟಮ್ ಅಲ್ಲಿ ಅದೆಲ್ಲ ತಗೊಳ್ಳೋದಿಲ್ಲ. ಇಲ್ಲಲ್ಲ, ನಿಮ್ಗೆ ಗೈಡ್ಲೈನ್ಸ್ ಅಲ್ಲಿ ಇಲ್ಲ. ನಮ್ಮ ಪ್ರತಿ ಅರ್ಜಿದಾರರು ಸರ್. ಈಗ ಪ್ರಶ್ನೆ ನಮ್ದು ಕೋಗಿಲು ಜನಕ್ಕೆ ಏನಿದ್ದಾರೆ ಬಾಂಗ್ಲಾದೇಶದವರು ಅಂತ ಈಗ ಐಡೆಂಟಿಫೈ ಮಾಡೋದು ಯಾರು? ಅವರೆಲ್ಲ ಮೊನ್ನೆ ಈಗ ಮಾತಾಡಿದೆ, ನಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದೆ. ಅವ್ರೇನ್ ಹೇಳ್ತಾರೆ, ಅಲ್ಲಿಂದ ವೆಸ್ಟ್ ಬೆಂಗಾಲಿಂದ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಇಲ್ಲಿ ಅವರು ಆಧಾರ್ ಕಾರ್ಡ್ 16,000 ರೂಪಾಯಿ ಕೊಟ್ರೆ ಅವ್ರಿಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮಾಡ್ಕೊಡುವಂತ ಸಂಸ್ಥೆಗಳಿಗೆ ವೋಟರ್ ಐಡಿ ಕಾರ್ಡ್, ಬರ್ತ್ ಸರ್ಟಿಫಿಕೇಟ್ ಬಂದು ಎಲ್ಲ ಕೊಟ್ಬಿಡ್ತಾರಂತೆ. ಬರ್ತ್ ಸರ್ಟಿಫಿಕೇಟ್ ಎಲ್ಲ ತಗೊಂಡ್ಮೇಲೆ ಅವರು ನಿಮ್ಮ ರೂಲ್ಸ್ ಪ್ರಕಾರ ಬಂದ್ಬಿಡ್ತಾರೆ. ಅವ್ರ ಒರಿಜಿನಾಲಿಟಿ ಹೆಂಗ್ ಗೊತ್ತಾಗ್ತೈತೆ? ವಂಶವೃಕ್ಷ ತಗೋಬೇಕು ನೀವು. ಯಾರಿದ್ದಾರೆ ಈಗ, ಅವ್ರ ಅಪ್ಪ ಎಲ್ಲಿದ್ದಾನೆ, ಅವ್ರ ತಾತ ಎಲ್ಲಿದ್ದ, ಅದೆಲ್ಲ ತಗೊಂಡ್ರೆ ತಾನೇ ನಿಮ್ಗೆ ಗೊತ್ತಾಗೋದು. ಸರ್ಟಿಫಿಕೇಟ್ ಕೇಳ್ತೀನಿ ಸರ್. ರೇಷನ್ ಕಾರ್ಡ್ ಹೆಂಗೆ? ಅದು ಕೊಟ್ಬಿಡ್ತಾರಲ್ಲ. ನಿಮ್ಗೆ ದುಡ್ಡು ಕೊಟ್ರೆ 2,000 3,000 ಕೊಟ್ರೆ ರೇಷನ್ ಕಾರ್ಡ್ ಕೊಡ್ತಾರೆ. ನಾನು ಕೇಳಿದೆ, ಒಂದು ಸಿಂಧುತ್ವ ಕಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಮನಿ ಮಾಜರ್ ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.